ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಮತ್ತೊಂದು ಯುನಿಕ್ ಆದಂತಹ ರೀಡಿಂಗನ್ನು ನೋಡೋಣ. ಅದೇನು ಅಂತ ಹೇಳಿದರೆ, ಆನ್ಸಿಸ್ಟರ್ಸ್ ಪವರ್ಫುಲ್ ಆದಂತಹ ಮೆಸೇಜ್ ಏನಿದೆ, ನಿಮಗೆ ನಿಮ್ಮ ಪೂರ್ವಜರ ಮೆಸೇಜ್ ಏನಿದೆ ಅಂತ ನೋಡ್ತಾ ಹೋಗೋಣ. ಅವ್ರು ಏನು ಹೇಳಲಿಕ್ಕೆ ಬಂದಿದ್ದಾರೆ ಮತ್ತು ಅದರ ಜೊತೆಗೆ ಉದ್ದೇಶಪೂರ್ವಕವಾಗಿ ಯಾಕೆ ಅವರು ಬಂದಿದ್ದಾರೆ, ಓಕೆನಾ. ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೂಲಕ ಅವ್ರು ನಿಮಗೆ ಏನೋ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರನೇ ಬಂದಿದ್ದಾರೆ. ಯು ಆರ್ ಸೆಲೆಕ್ಟೆಡ್. ಹಾಗಾಗಿ ಈ ರೀಡಿಂಗ್ ನಿಮ್ಮನ್ನು ಬಂದು ತಲುಪ್ತಾ ಇದೆ. ಇದು ಒಂದು ಕಂಪ್ಲೀಟಾಗಿ ಯಾವುದೋ ಉದ್ದೇಶದಿಂದ ಬಂದಂತಹ ರೀಡಿಂಗ್. ಎಲ್ಲರಿಗೂ ಈ ರೀಡಿಂಗ್ ಖಂಡಿತವಾಗಿಯೂ ಸಿಗಲ್ಲ, ಓಕೆನಾ. ಎಸ್, ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಅಂಥದ್ದೊಂದು ಮೇಲ್ ಎನರ್ಜಿ, ಇನ್ನೊಂದು ಎಂಥದ್ದು ಫೀಮೇಲ್ ಎನರ್ಜಿ, ಎರಡನ್ನೂ ಕೂಡ ಸೆಲೆಕ್ಟ್ ಮಾಡಿ ಇಟ್ಟಿದ್ದೇನೆ. ಅವರಾಗೆ ಬಂದಿರುವಂತಹದ್ದು, ಫುಲ್ಲಾಗಿ ಬಂದಿರುವಂತಹ ಒಂದು ಎನರ್ಜಿ, ಪುಷಾಗಿ ಬಂದಿರುವಂತಹ ಒಂದು ಎನರ್ಜಿ, ಓಕೆನಾ. ಎಸ್, ಇಲ್ಲಿ 3 ಪೈಲ್ಗಳನ್ನ ಇಟ್ಟಿದ್ದೇನೆ. ನಿಮಗೆ ಯಾವುದು ಅಟ್ರಾಕ್ಷನ್ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ನಿಮ್ಮ ತಂದೆ ಕಡೆಯಿಂದ 7 ತಲೆಮಾರು ಮತ್ತು ತಾಯಿ ಕಡೆಯಿಂದ 4 ತಲೆಮಾರಿನ ಒಂದು ಎನರ್ಜಿ ಇರುತ್ತೆ. ಅಂದರೆ ನಿಮ್ಮ ಅಜ್ಜ ಅಥವಾ ನಿಮ್ಮ ಮುತ್ತಜ್ಜ, ಆ ರೀತಿಯ ಎನರ್ಜಿ, ಅಜ್ಜಿ ಅಥವಾ ಮುತ್ತಜ್ಜಿ, ಆ ರೀತಿಯ ಒಂದು ಎನರ್ಜಿ ಇರುತ್ತೆ, ಓಕೆನಾ. ಅದರಲ್ಲಿ ಯಾರಾದರೂ ಒಬ್ಬರು ಸ್ಪೆಸಿಫಿಕ್ ಆಗಿ ಬರ್ತಾ ಇದ್ದಾರೆ, ಓಕೆನಾ. ಅವರನ್ನು ಸ್ವಾಗತಿಸೋಣ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನನ್ನ ಕಡೆಯಿಂದ ಕೂಡ ಅವರಿಗೆ ಪ್ರಣಾಮಗಳು. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಸೆಲೆಕ್ಟ್ ಮಾಡಿ ನಿಮಗೆ ವಿಚಾರವನ್ನು ತಲುಪಿಸಬೇಕು ಅನ್ನುವಂತಹ ಅವರ ಮನಸ್ಸಿನಲ್ಲಿದ್ದ ಇಂಟೆನ್ಷನ್ಗೆ ನಾನು ನಿಜವಾಗ್ಲೂ ಗೌರವವನ್ನು ಸಲ್ಲಿಸ್ತೇನೆ, ಓಕೆನಾ. ಎಸ್, ರೀಡಿಂಗನ್ನು ಮಾಡೋಣ. ಏನು ಹೇಳ್ತಾ ಇದ್ದಾರೆ, ಅವ್ರ ಬ್ಲಾಕೇಜಸ್ ಏನಿದೆ, ಅವರ ನೋವೇನಿತ್ತು, ಎಲ್ಲವನ್ನ ನೋಡೋಣ, ಓಕೆನಾ. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗಾಗಿ ಈ ರೀಡಿಂಗ್. ಎಸ್, ನಿಮ್ಮ ಒಂದು ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಾಗ ನಿಮ್ಮ ಪೈಲಲ್ಲಿ ಕಾಣಿಸ್ತಾ ಇರೋದು ನಿಮ್ಮ ಅಮ್ಮನ ಅಮ್ಮ, ಓಕೆನಾ. ಅವರ ಸ್ವಭಾವ ಹೇಗಿತ್ತು ಅಂತ ಹೇಳಿದಾಗ, ತುಂಬಾ ಸೌಮ್ಯವಾದಂತಹ ಸ್ವಭಾವದವರು, ಎಮೋಷನಲ್ ಆಗಿದ್ದಂತಹ ವ್ಯಕ್ತಿ, ಅಷ್ಟೇ ಕಾನ್ಫಿಡೆಂಟಾಗಿ ಇದ್ದವರು, ದೇವರ ಮೇಲೆ ತುಂಬಾ ಭಕ್ತಿ ಇದ್ದಂತಹ ಒಬ್ಬರು ಫೀಮೇಲ್ ಎನರ್ಜಿಯನ್ನು ಇದು ತೋರಿಸ್ತಾ ಇದೆ. ಸ್ಪಿರಿಚುವಲಿ ಅವರು ತುಂಬಾ ಗಿಫ್ಟೆಡ್ ಆಗಿದ್ದರು. ಅವರ ಸಂಪ್ರದಾಯಗಳನ್ನು ತುಂಬಾ ಅವರು ಫಾಲೋ ಮಾಡ್ತಾ ಇದ್ದಂತಹ ವ್ಯಕ್ತಿ. ಹಾಗೆ ಅದರ ಜೊತೆಗೆ ಇಡೀ ಕುಟುಂಬವನ್ನು ಕೇರ್ ಮಾಡ್ತಾ ಇದ್ದಂತಹ ಒಬ್ಬರು ಫೀಮೇಲ್ ಎನರ್ಜಿ ಅಂತ ಇದು ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಜವಾಬ್ದಾರಿಗಳಿಗೋಸ್ಕರ ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡಿದಂಥವರು, ತುಂಬಾ ತ್ಯಾಗ ಮಾಡಿದಂತಹ ಒಂದು ಜೀವ ಅಂತ ಹೇಳಿ ಈ ಕಾರ್ಡಲ್ಲಿ ಗೊತ್ತಾಗ್ತಾ ಇದೆ, ಓಕೆನಾ. ಎಸ್, ಇವರು ಯಾಕಾಗಿ ಬಂದಿದ್ದಾರೆ ಅಂತ ಕೇಳಿದಾಗ, ಇವರಿಗೆ ಕೆಲವೊಂದು ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಅವರಿಗೆ ನೋವಾಗಿದೆ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಅವರಲ್ಲಿ ಸದಾ ಕೆಲಸ ಅಂತ ಹೇಳಿ ಅವರನ್ನು ಕೆಲಸಕ್ಕೆ ಅಂಟಿಸ್ಕೊಂಡಿದ್ರಿಂದ ಅವರಲ್ಲಿ ಹಲವಾರು ಪ್ರತಿಭೆಗಳಿದ್ವು. ಆದರೆ ಅದೇನಾಯಿತು ಅಂದರೆ, ಅವರ ಟ್ಯಾಲೆಂಟನ್ನು ಯಾರೂ ಕೂಡ ಗುರುತಿಸಲಿಲ್ಲ, ರೆಕಾಗ್ನಿಷನ್ ಸಿಕ್ಕಲಿಲ್ಲ. ಸೀರಿಯಸ್ ಆಗಿ ನನ್ನ ಒಳಗಿದ್ದಂತಹ ಆ ಪ್ರತಿಭೆಗಳನ್ನು, ಆ ಒಂದು ಫೀಲಿಂಗ್ಸನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಕೆಲವು ಕಸೂತಿ ಕೆಲಸಗಳು ಗೊತ್ತಿರ್ಬೋದು, ಅಥವಾ ಕೆಲವು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಗೊತ್ತಿರ್ಬೋದು. ಇಲ್ಲಿ ನದಿ, ನೇಚರ್ಸ್ ಕಾಣಿಸೋದ್ರಿಂದ ಬಹುಶಃ ಪ್ರಕೃತಿಗೆ ಎಲಿಮೆಂಟ್ ಆಗಿರುವಂತಹ ಕೆಲವು ವಿಚಾರಗಳು, ಆ ಮೆಡಿಸಿನ್ಗಳು ಅಥವಾ ನಾಟಿ ಔಷಧಿ, ಆ ರೀತಿಯ ಯಾವುದೋ ವಿದ್ಯೆಗಳು, ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂತಹ ವಿದ್ಯೆಗಳು ಅವರಿಗೆ ತುಂಬಾ ತಿಳಿದಿತ್ತು. ಬಟ್ ಅವಕಾಶನೇ ಅವರಿಗೆ ಸಿಕ್ಕಲಿಲ್ಲ, ಸಪೋರ್ಟ್ ಮಾಡಲಿಲ್ಲ. ಸೊಸೈಟಿಯಿಂದಾಗಲಿ ಅಥವಾ ಪಾರ್ಟ್ನರ್ಸಿಂದ ಸಪೋರ್ಟ್ ಸಿಕ್ಕಲಿಲ್ಲ, ನನ್ನ ಬೆಲೆ ಕೂಡ ಗೊತ್ತಾಗಲಿಲ್ಲ ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಬಹುಶಃ ಯಾಕೆ ಈ ರೀತಿಯ ಅವರು ನೋವನ್ನು ನಿಮ್ಮ ಮೂಲಕ ಹೇಳ್ಕೊಳ್ತಾ ಇದ್ದಾರೆ ಅಂತ ಕೇಳಿದಾಗ, ಅದು ಡೆವಿಲ್ ಕಾರ್ಡ್ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ಪ್ಯಾಟರ್ನ್ಸ್ ಮುಂದುವರಿತಾ ಇದೆ. ನಿಮ್ಮ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಬಹುಶಃ ನಿಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ನಾಚಿಕೆ ಸ್ವಭಾವದವರು, ಸೊಸೈಟಿಗೆ ಅಂಜುವಂತಹವರಾಗಿದ್ದರೆ, ಹೆಣ್ಣು ಮಕ್ಕಳನ್ನು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡುವಂತಹ ಒಂದು ಕುಟುಂಬದ ಆಗಿತ್ತು ನಿಮ್ಮದು ಅಂತ ಅನಿಸುತ್ತೆ. ಈ ಲೀನೇಜ್ ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ, ಓಕೆನಾ. ಅದರಿಂದಾಗಿ ಏನು ಅಂತ ಹೇಳಿದ್ರೆ, ಸ್ವಲ್ಪ ಸೈಲೆಂಟ್ ಆದಂತಹ ಒಂದು ಫ್ಯಾಮಿಲಿ ಆಗಿದ್ರಿ, ನಿಮ್ಮ ಕುಟುಂಬ ಆಗಿತ್ತು, ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈ ಲೀನೇಜನ್ನು ಇದು ತೋರಿಸ್ತಾ ಇದೆ, ಓಕೆನಾ. ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂದರೆ, ಫ್ಯಾಮಿಲಿ ಕರ್ಮದಲ್ಲಿ ಇನ್ನೇನು ಬರುತ್ತೆ ಅಂತ ನೋಡಿದಾಗ, ಕೆಲವರಿಗೆ ಸಾರಿ ಟು ಸೇ ದಿಸ್, ಕೆಲವೊಂದು ದುಶ್ಚಟಗಳು ಕೂಡ ಈ ಕುಟುಂಬದ ಪ್ಯಾಟರ್ನ್ಸ್ನಲ್ಲಿ ಮುಂದುವರಿತಾ ಇದೆ ಅಂತ ಕೂಡ ಇದು ಹೇಳ್ತಾ ಇದೆ. ಎಸ್, ಹಾಗಾದರೆ ನಿಮ್ಮ ಮೇಲೆ ಇದರ ಪ್ರಭಾವ ಏನಿರ್ಬೋದು ಅಂತ ಕೇಳಿದಾಗ, ಎಸ್, ನಿಮ್ಮ ಮೇಲೆ ಕೂಡ ಇದರ ಪ್ರಭಾವ ಬೀರ್ತಾ ಇದೆ. ನೀವು ಏನು ಅಂತ ಹೇಳಿದರೆ,
ಅಲೋನ್ ಆಗಿ ತುಂಬಾ ಫೀಲ್ ಮಾಡ್ತೀರಾ. ಓಕೆನಾ, ಫಸ್ಟ್ ಒನ್ ಆಗಿ ಯಾವುದೇ ವಿಚಾರ ತಗೊಂಡಾಗಲೂ ಕೂಡ ನೀವು ಅಲೋನ್ ಆಗ್ತಾ ಇದ್ದೀರಾ, ಯಾರ ಸಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇಲ್ಲ ಅನ್ನೋಂಥ ಫೀಲ್ ಬೇಗ ಬಂದುಬಿಡುತ್ತೆ. ಹೆಲ್ಪ್ ಕೇಳೋಣ ಅಂತ ಹೇಳಿದಾಗ ನಿಮ್ಮ ಫ್ಯಾಮಿಲಿ ಪ್ಯಾಟರ್ನ್ಸ್ನಿಂದ ನಿಮಗಾಗಿರುವಂಥ ಎಫೆಕ್ಟ್ ಹಿಂಜರಿಕೆ, ಶೈನೆಸ್, ಬಹು ಬೇಗನೆ ಶೈನೆಸ್ಗೆ ಒಳಗಾಗುವಂಥದ್ದು, ಹೇಳಬೇಕಾದ್ರನ್ನ ನಿಮ್ಮ ಕುತ್ತಿಗೆಯನ್ನು ನೀವೇ ಹಿಡ್ಕೊಂಡು ಬಂದ್ ಮಾಡಿಕೊಳ್ಳುವಂಥ ವ್ಯಕ್ತಿತ್ವದ ಆಗಿಬಿಟ್ಟಿದ್ದೀರಾ. ಪ್ರೀತಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ, ನಿಮಗೆ ಅಟ್ಯಾಚ್ಮೆಂಟ್ ನೀವು ಆಗ್ತಾ ಇದ್ದೀರಾ, ಬಟ್ ನಿಮಗೆ ಅದರಿಂದ ಹರ್ಟ್ ಆಗ್ತಾ ಇದೆ. ಓಕೆನಾ, ಆಮೇಲೆ ಏನಂದರೆ ಫೈನಲಿ ಹೇಳಬೇಕು ಅಂತಾದರೆ ನೀವು ಲೋನ್ಲಿಯಾಗಿ ತುಂಬಾ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೆಲವೊಮ್ಮೆ ನೀವು ಇದು ನನ್ನ ಬ್ಯಾಡ್ ಲಕ್, ಇದು ಹೀಗಾಯಿತು ಅನ್ನುವಂತಹ ರೀತಿಯಲ್ಲೇ ನಿಮ್ಮ ಮೆಂಟಲಿ ನೀವು ಆ ರೀತಿಯಾಗಿ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಾ. ಇದು ನಿಮ್ಮ ಕರ್ಮದ ಪ್ಯಾಟರ್ನ್ಸಲ್ಲಿ ನಿಮ್ಮ ಒಂದು ಲೀನೇಜಲ್ಲಿ ನಿಮಗೆ ಬಂದಿರುವಂತಹ ಸೈಡ್ ಎಫೆಕ್ಟ್ ಅಂತ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಹಾಗಾದರೆ ನಿಮ್ಮ ಅಮ್ಮನ ಅಮ್ಮ ನಿಮಗೆ ಏನನ್ನು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ನಿಮಗೆ ಏನು ಬ್ಲೆಸ್ಸಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಕೇಳಿದಾಗ ಎಸ್, ನಿಮಗೆ ಖಂಡಿತವಾಗಲೂ 100% ಅವರಿಂದ ಬ್ಲೆಸ್ಸಿಂಗ್ ಇದೆ. ನೀವು ಒಬ್ಬರೇ ಇದ್ದಾಗ ನಿಮ್ಮ ಗಟ್ ಫೀಲನ್ನು ಕೇಳಿ, ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನೀವು ಯಾವುದೇ ಒಂದು ವಿಚಾರದ ಬಗ್ಗೆ ತಗೊಂಡ್ರೂ ಸಮೇತ ನಿಮ್ಮ ಗಟ್ ಫೀಲನ್ನು ಕೇಳ್ಕೊಳ್ಳಿ. ಅದ್ರ ಮೂಲಕ ಅವರು ಆನ್ಸರನ್ನು ನಿಮಗೆ ಕೊಡ್ತಾರೆ. ನೀನು ಒಬ್ಬನೇ ಅಲ್ಲ ಅಥವಾ ಒಬ್ಬಳೇ ಅಲ್ಲ, ನನ್ನ ಸಪೋರ್ಟ್ ನಿನ್ನ ಹಿಂದೆ ಖಂಡಿತವಾಗಿಯೂ ಇದೆ. ನಿಮಗೆ ಅವರು ಯಾವ ರೀತಿ ದಾರಿ ತೋರಿಸ್ತಾರೆ ಅಂದರೆ, ಕೆಲವರು ಹೀಲರ್ಸ್ ಸಿಗ್ಬೋದು ಅಥವಾ ರೀಡರ್ಸ್ ಕೂಡ ಸಿಗಬಹುದು, ಅಥವಾ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಸ್ಪಿರಿಚುವಲಿ ನೀವು ಗುರುಗಳನ್ನು ಯಾರನ್ನಾದರೂ ಆಯ್ಕೆ ಮಾಡಿಕೊಳ್ಳುವಂಥ ಚಾನ್ಸಸ್ ನಿಮ್ಮ ಜೀವನದಲ್ಲಿ ಜಾಸ್ತಿ ಇದೆ. ಓಕೆನಾ, ನೀವು ಒಬ್ಬ ಗುಂಪಿನ ಫಾಲೋವರ್ ಅಲ್ಲ, ನೀವು ಇನ್ನೊಬ್ಬರಿಗೆ ಪಾತನ್ನು ತೋರಿಸುವಂತಹ ವ್ಯಕ್ತಿತ್ವದವರು ಅಂತ ಅವರು ಸ್ಟ್ರಾಂಗ್ ಆಗಿ ನಿಮಗೆ ಹೇಳ್ತಾ ಇದ್ದಾರೆ. ಓಕೆನಾ, ಕಂಗ್ರ್ಯಾಚುಲೇಷನ್, ಅತ್ಯಂತ ಪವರ್ಫುಲ್ ಆದಂತಹ ಮೆಸೇಜನ್ನು ಅವರು ನಿಮಗೆ ಕೊಡ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ನೀನು ಎಲ್ಲಿಯೂ ಕೂಡ ಕಳೆದು ಹೋಗಿಲ್ಲ, ಗುಂಪಿನಲ್ಲಿ ನೀನೊಬ್ಬ ಲೀಡರ್ ಅನ್ನುವಂತಹ ರೀತಿಯಲ್ಲಿ ಅವರು ತೋರಿಸ್ತಾ ಇದ್ದಾರೆ. ನಿನಗಾಗಿ ನನ್ನ ಸಪೋರ್ಟ್ ಖಂಡಿತವಾಗಿಯೂ ಇದೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಈ ವ್ಯಕ್ತಿ ಆ್ಯಕ್ಚುಲಿ ಒಬ್ಬ ಓಲ್ಡ್ ಮೆನ್ ಅಲ್ಲ, ಬಟ್ ಇವನೊಬ್ಬ ಮೆಚ್ಯೂರ್ಡ್, ಬಟ್ ಇವನಿಗೆ ಸಹಾಯವಾಗಿ ಇಲ್ಲಿ ಒಂದು ಲೈಟ್ ಇದೆ, ಅದೇ ನಿಮ್ಮ ತಾಯಿಯ ತಾಯಿ. ಓಕೆನಾ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಒಂದು ವಾಂಡ್ಸ್ ಅವನಿಗೆ ಸಪೋರ್ಟ್ ಆಗಿ ನಿಂತಿದೆ. ಎಸ್, ಅದು ಆ ನಿಮ್ಮ ಅವರ ಒಂದು ಎನರ್ಜಿ. ಯಾವ ರೀತಿ ಕಾರ್ಡ್ ಬರ್ತಾ ಇದೆ ನೋಡಿ. ನೆಕ್ಸ್ಟ್, ನಿಮಗಾಗಿ ಆ್ಯನ್ಸಿಸ್ಟರ್ಸ್ ಏನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಬರುವಂತಹ ವಿಚಾರದಲ್ಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾವುದೋ ವಿಚಾರದಲ್ಲಿ ನೀವು ಅನಗತ್ಯವಾಗಿ ಜಗಳ ಮಾಡುವಂಥದ್ದು ಅಥವಾ ಆರ್ಗ್ಯುಮೆಂಟ್ ಮಾಡುವಂಥದ್ದು ಅಥವಾ ನಿಮಗೆ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗುವಂಥದ್ದು, ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆನಾ, ಆರ್ಗ್ಯುಮೆಂಟ್ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಲೂ ನಿಮಗೆ ಅವರು ಸಜೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಆ್ಯನ್ಸಿಸ್ಟರಿಂದ ನಿಮಗೆ ಪ್ರೊಟೆಕ್ಟ್ ಸಿಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಎಸ್, ನಿಮ್ಮ ಜೀವನದಲ್ಲಿ ಸೀರಿಯಸ್ ಆಗಿ ಅವರು ಏನು ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ, ದಯವಿಟ್ಟು ಪ್ರೀತಿ ಅಥವಾ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥ ವಿಚಾರದಲ್ಲಿ ಮೋಸ ಹೋಗಬೇಡಿ. ನೀವು ನಿಮ್ಮ ತಾಯಿಯ ಕಡೆಯಿಂದ ಹೋಲುವಂತಹ ವ್ಯಕ್ತಿಯಾಗಿದ್ದೀರಾ ಅಂತ ಅನಿಸುತ್ತೆ. ಎಮೋಷನಲ್ಲಿ ಫೀಲಿಂಗ್ಸ್ನ ಒಳಗೆ ಇಟ್ಕೊಳ್ಬೇಡಿ. ರೈಟ್ ಟೈಮಲ್ಲಿ ನಿಮಗೆ ರೈಟ್ ಆದಂತಹ ಪಾರ್ಟ್ನರ್ ಖಂಡಿತವಾಗಿಯೂ ಸಿಗ್ತಾರೆ. ಸೋಲ್ಮೇಟ್ ಅಂದ್ಕೊಂಡು ಯಾವುದೋ ಕನೆಕ್ಷನ್ಗೆ ಹೋಗಿ ಸಿಕ್ಕಿ ಬೀಳಬೇಡಿ, ಅಟ್ಯಾಚ್ಮೆಂಟ್ಗೆ ಒಳಗಾಗಬೇಡಿ. ಇದರಿಂದ ನಿಮಗೆ ಮುಂದೆ ತೊಂದರೆ ಆಗುತ್ತೆ, ಅದು ಕೂಡ ನಾನು ಮುಂದುವರಿಸೋಕ್ಕೆ ಬಿಡಲ್ಲ, ಬ್ರೇಕ್ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕಾಣಿಸ್ತಾ ಇದೆಯಾ? ಏಂಜಲ್ಸ್. ಎಸ್, ನಿಮ್ಮ ತಾಯಿಯ ತಾಯಿ ಈ ಎನರ್ಜಿಯಲ್ಲಿ. ಎಸ್, ನಿಮಗೆ ಏನು ಅಂತ ಹೇಳಿದ್ರೆ ನಿಮ್ಮ ಜೀವನಕ್ಕೆ ಯಾವುದಾದ್ರೂ ಒಂದು ಹೊಸದಾದಂಥ ರಿಲೇಷನ್ಶಿಪ್ ಬರ್ತಾ ಇದೆ ಅಂದರೆ ನಿಮ್ಮ ತಾಯಿಯ ಬ್ಲೆಸ್ಸಿಂಗ್ ಖಂಡಿತವಾಗಿಯೂ ನಿಮಗೆ 100% ಇದೆ. ಓಕೆನಾ, ಯಾವುದೇ ಕಾರಣಕ್ಕೂ ಎಮೋಷನಲ್ ಆಗಿ ಮೋಸ ಹೋಗಬೇಡಿ, ಟ್ರ್ಯಾಪ್ ಆಗಬೇಡಿ ಅಂತ ನಿಮಗೆ ಅವ್ರು ಹೇಳ್ತಾ ಇದ್ದಾರೆ. ಬ್ರೇಕ್ ಆಗುತ್ತೆ, ನೀನು ಅಂತಹ ವಿಚಾರಕ್ಕೆ ಹೋದರೂ ಸಮೇತ ನಾನು ಅದನ್ನು ಬ್ರೇಕ್ ಮಾಡ್ತೇನೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇದು ಅವರ ಪನಿಷ್ಮೆಂಟ್ ಅಲ್ಲ, ಸ್ವೀಟ್ ವಾರ್ನಿಂಗ್ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದು ಅವರ ಉದ್ದೇಶ. ಓಕೆನಾ, ಫೈನಲ್ ಆಗಿ ಅವ್ರು ಏನು ಮೆಸೇಜನ್ನು ಕೊಡ್ತಾರೆ ಅಂತ ಹೇಳಿದಾಗ, ಎಸ್, ನಿಮ್ಮನ್ನು ಒಂದು ಮಗುವಿನ ಥರ ನೋಡ್ತಾ ಇದ್ದಾರೆ. ಎಸ್, ಅವರಿಗೆ ನಿಮ್ಮ ಬಗ್ಗೆ ಒಂದು ಮೆಚ್ಯೂರ್ಡ್ ಆದಂತಹ ಫೀಲಿಂಗ್ಸ್ ಇದೆ. ಎಸ್, ನೀನು ಯಾವುದೇ ಕೆಲಸವನ್ನು ಮಾಡಿದರೂ ಕೇವಲ ಕನಸಾಗಿ ಇಟ್ಕೊಳ್ಬೇಡ, ಗೋಲಿನ ಕಡೆಗೆ ಹೋಗು, ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೋ. ಇದರಿಂದ ನಿನ್ನ ಜೀವನ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಗ್ರೋತನ್ನು ಪಡ್ಕೊಳ್ತೀಯ, ನಿನ್ನ ಲೈಫಲ್ಲಿ ನಿನಗೆ ಉತ್ತಮವಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೋಸ್ಕರ ನೀನು ಓವರ್ ಥಿಂಕ್ ಮಾಡಬೇಡ, ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಈ ಮೆಸೇಜ್ ಬರ್ತಾ ಇದೆ. ಓಕೆನಾ, ನೆಕ್ಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಫೈನಲ್ ಆದಂತಹ ಟ್ರೂತ್ ಏನು ಅಂತ ಹೇಳಿದಾಗ, ನಿಮ್ಮ ಜೀವನದಲ್ಲಿ
ಲೀನೇಜಲ್ಲಿ ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ, ಎಸ್, ನಿಮ್ಮ ಲೀನೇಜ್ನಲ್ಲಿ ನೀವು ಬದಲಾವಣೆಯನ್ನು ತರುವಂತಹ ಉದ್ದೇಶದಿಂದ ಎಮೋಷನಲ್ಲಿ ನಿಮ್ಮ ಕುಟುಂಬದ ಒಂದು ಹೀಲಿಂಗ್ನ ಪರ್ಪಸ್ಸಿಂದ ನೀವು ಈ ಕುಟುಂಬವನ್ನು ಆಯ್ಕೆ ಮಾಡಿಕೊಂಡು ನೀವು ಬಂದಿದ್ದೀರಾ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ಲೀನೇಜಲ್ಲಿ ಆಗದೇ ಇರುವಂತಹ ಯಾವುದೋ ಒಂದು ಮೇಜರ್ ಡಿಸಿಷನ್ನ ನೀವು ಖಂಡಿತವಾಗಿಯೂ ತಗೊಳ್ತೀರಾ ಅನ್ನುವಂತಹದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಜೀವನದಲ್ಲಿ ಯಾರಿಂದನೂ ಬಹುಬೇಕನೆ ಹರ್ಟ್ ಆಗಬೇಡಿ. ಹರ್ಟ್ ಆಗದ ಅದು ಆ ಕ್ಷಣವೇ ಹೊರಗಡೆ ಬರುವಂತಹ ತಾಕತ್ತು, ಶಕ್ತಿ, ಮತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ನೀವು ಎಂತಹ ಒಂದು ವ್ಯಕ್ತಿ ಅಂತ ಹೇಳಿದರೆ ನಿಮಗೆ ಇಂಟ್ಯೂಷನ್ ಬೇಗ ವರ್ಕ್ ಆಗುತ್ತೆ. ನೀವು ಅಂದಿದ್ದು ರಪ್ಪಂತ ನಡೆಯುವಂತಹ ವ್ಯಕ್ತಿತ್ವದವರು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಒಟ್ಟಾರೆಯಾಗಿ ತುಂಬ ಚೆಂದಾಗಿ ಬಂದಿದೆ ಈ ರೀಡಿಂಗ್ ಕೂಡ. ನಿಮ್ಮ ತಾಯಿಯ ಎನರ್ಜಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಕಂಪ್ಲೀಟಾಗಿ ಕಾಣ್ತಾ ಇದೆ. ಇದಾಗಿತ್ತು ಫಸ್ಟ್ ಪೈಲಿಂಗ್ ಅವರ ರೀಡಿಂಗ್. ಓಕೆನಾ. ಎಸ್, ಯಾಕೆ ನಾವು ಇಂಥ ರೀಡಿಂಗನ್ನು ನೋಡಬೇಕು ಅಂತ ಹೇಳಿದರೆ, ನಿಮ್ಮ ಆ್ಯನ್ಸಿಸ್ಟರ್ಸ್ ಎಷ್ಟು ಮುಖ್ಯ ಅಂತ ಹೇಳಿದರೆ, ನಿಮ್ಮ ಜೀವನದ ಒಳಿತಿಗೆ ಕೇವಲ ದೇವರು ಮಾತ್ರ ಮುಖ್ಯ ಅಲ್ಲ, ನಿಮ್ಮ ಪಿತೃಗಳು ಕೂಡ ಮುಖ್ಯ ಆಗಿರ್ತಾರೆ. ಅವರ ಬ್ಲೆಸ್ಸಿಂಗ್ ಇಲ್ದಲೇ ನಿಮ್ಮ ಜೀವನದಲ್ಲಿ ಮದುವೆ ಆಗಲಿ, ಸಂತಾನ ಭಾಗ್ಯ ಆಗಲಿ, ಅಥವಾ ಉದ್ಯೋಗ ಆಗಲಿ, ಅಥವಾ ಒಂದು ಮನೆಯನ್ನೇ ಕಟ್ಟಲಿಕ್ಕೆ ಹೋಗಲಿ ಖಂಡಿತ ಸಾಧ್ಯ ಇಲ್ಲ. ಅವರ ಬ್ಲೆಸ್ಸಿಂಗ್ ಮೂಲಕನೇ ಸಾಧ್ಯ. ಅದಕ್ಕಾಗಿ ದೇವತೆಗಳು ಎಷ್ಟು ಮುಖ್ಯನೋ ಪಿತೃಗಳು ಕೂಡ ಅಷ್ಟೇ ಮುಖ್ಯ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೈಲನ್ನು ಯಾರು ಆಯ್ಕೆ ಮಾಡಿದ್ದೀರೋ ಅವರ ರೀಡಿಂಗನ್ನು ನೋಡೋಣ. ಎಸ್, ನೆಕ್ಸ್ಟ್ ಪೈಲ್ ಆಯ್ಕೆ ಮಾಡಿದವರಿಗೆ ಫಸ್ಟಾಗಿ ಎನರ್ಜಿ ನೋಡಿದಾಗ 2 ಆಫ್ ಕಪ್ಸ್ ಬಂದಿದೆ. ಎಸ್, ಇವ್ರು ಯಾರು ಅಂತ ಕೇಳಿದಾಗ, ಈ ಪರ್ಸನ್ ಯಾರು ನಿಮ್ಮ ಜೀವನದಲ್ಲಿ, ಇವರು ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಎಸ್, ತಂದೆ ಕಡೆಯಿಂದ ಬಂದಂತಹ ಇದು ಎನರ್ಜಿ. ಓಕೆನಾ. ತಂದೆ ಕಡೆಯಲ್ಲಿ ಬಂದಂಥ 7 ತಲೆಮಾರುಗಳಲ್ಲಿ ಒಬ್ಬರು. ಓಕೆನಾ. ಇವ್ರು ಏನು ಅಂತ ಹೇಳಿದ್ರೆ ಕಪಲ್ಸೇ ಬಂದಿದ್ದಾರೆ, ಜೋಡಿಯಾಗಿ ಬಂದಿದ್ದಾರೆ. ಓಕೆನಾ. ಅಜ್ಜ ಮತ್ತು ಅಜ್ಜಿ ಇಬ್ಬರು ಕೂಡ ಬಂದಿದ್ದಾರೆ. ಕಪಲ್ಸ್, ನಿಮ್ಮ ಮುತ್ತಜ್ಜಿ ಇರ್ಬೋದು, ಮುತ್ತಜ್ಜ ಇರ್ಬೋದು, ಆ ರೀತಿಯಾಗಿ ಬಂದಿದ್ದಾರೆ. ಇವರ ಉದ್ದೇಶ, ಇವರ ಪ್ಯಾಟರ್ನ್ಸ್ ಏನು ಹೇಳ್ತಾ ಇದೆ ಅಂದರೆ, ಪ್ರೈಮರ್ಲಿ ಇವ್ರು ಹೇಳುವಂಥದ್ದು ಸ್ಟ್ರಾಂಗ್ ಆಗಿ ಸೋಲ್ ಕನೆಕ್ಷನನ್ನು ಹೇಳ್ತಾ ಇದ್ದಾರೆ. ಏನು ಸೋಲ್ ಕನೆಕ್ಷನ್ ಅಂತ ಹೇಳಿದರೆ, ಈ ಕಪಲ್ ಎನರ್ಜಿಯಲ್ಲಿ ಜೀವನದಲ್ಲಿ ಎಮೋಷನಲಿ ಒಂದು ಬಿಗ್ ಡಿಸಿಷನ್ ಬೇಕು ಜೀವನಕ್ಕೆ. ಯಾವುದೇ ಭಾವನೆಗಳನ್ನು ಬಚ್ಚಿಟ್ರೆ ಅದು ಖಂಡಿತ ಮುಂದುವರಿಯಲ್ಲ ಅನ್ನುವಂತಹದ್ದು ಅವರ ಒಂದು ವಿಚಾರ. ಯಾಕೆ ಅಂತ ಹೇಳಿದರೆ, ಇವರಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಹಚ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಎಸ್, ಇವರಿಬ್ಬರು ಎಷ್ಟು ಹಚ್ಕೊಂಡಿದ್ರು ಅಂದರೆ, ಬಹುಶಃ ಇವರು ಈ ಭೂಮಿಯಿಂದ ಮರಳುವಾಗ ಸಮೇತ ಬಹಳ ಅಂತರ ಇರಲಿಲ್ಲ. ಒಂದು, ನಿಮ್ಮ ಹಿರಿಯರಲ್ಲಿ ಮೇಲ್ ಪಾರ್ಟ್ ಹೋದ್ಮೇಲೆ ಬಹಳ ಹತ್ತಿರದ ಸಮಯದಲ್ಲೇ ಫೀಮೇಲ್ ಪಾರ್ಟ್ ಹೋಗಿದ್ದಾರೆ. ಓಕೆನಾ. ಅಥವಾ ಫೀಮೇಲ್ ಪಾರ್ಟ್ ಫಸ್ಟ್ ಹೋಗಿದ್ರೆ ಮೇಲ್ ಪಾರ್ಟ್ ಅಷ್ಟೇ ಹತ್ತಿರದಲ್ಲಿ ಹೋಗಿದೆ. ಅಂದರೆ ಅಷ್ಟು ಇವರು ಏನು ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸಿದಂತಹ ವ್ಯಕ್ತಿ ಅಂತ ಹೇಳಿ ಒಂದು ಈ ಎನರ್ಜಿ ತೋರಿಸ್ತಾ ಇದೆ. ಓಕೆನಾ. ಇವರು ಯಾಕೆ ಬಂದಿದ್ದಾರೆ, ಇವರ ಪರಿಪೂರ್ಣವಾಗದಿರುವಂತಹ ವಿಷಯ ಏನು ಅಂತ ಕೇಳಿದಾಗ, ಪೇಜ್ ಆಫ್ ಸೋರ್ಡ್ಸ್. ಎಸ್, ಏನು ಹೇಳ್ತಾ ಇದ್ದಾರೆ ಅಂದರೆ, ಸಂಬಂಧಗಳಲ್ಲಿ ಯಾವುದೇ ಆಗಲಿ ಕ್ಲಾರಿಟಿ ಬೇಕು, ಹೇಳ್ಕೊಳ್ಬೇಕು. ಅದನ್ನು ಮುಚ್ಚಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಕೊನೆಗೆ ಕೈಗೆ ಸಿಕ್ಕಲ್ಲ ಅನ್ನುವಂತಹದ್ದನ್ನು ಹೇಳಲಿಕ್ಕೆ ಬಂದಿದ್ದಾರೆ. ಓಕೆನಾ. ಎಷ್ಟೋ ಸಲ ಏನಾಗಿದೆ ಅಂದರೆ, ಇಲ್ಲಿ ಮೇಲ್ ಪಾರ್ಟ್ ಬಂದಿರೋದ್ರಿಂದ ಹೇಳ್ಕೊಂಡೇ ಇಲ್ಲ. ಯಾವುದೋ ಟ್ರೆಡಿಷನ್ ವಿಚಾರದಿಂದ, ಇನ್ಯಾವುದೋ ವಿಚಾರದಿಂದ ಏನಾಗಿದೆ ಅಂದರೆ ಇವರ ಜೀವನದಲ್ಲಿ ತೊಂದರೆ ಆಗಿದೆ. ಇವರಿಬ್ಬರು ಒಬ್ರಿಗೊಬ್ರು ಜಾಸ್ತಿ ಮಾತಾಡಲಿಕ್ಕೇ ಅವಕಾಶ ಸಿಕ್ಕಿಲ್ಲ. ಓಕೆನಾ. ಹಾಗೆ ಅದರ ಜೊತೆಗೆ ಏನು ಅಂತ, ಎಷ್ಟೋ ಫೀಲಿಂಗ್ಸ್ನ ಅವರಿಬ್ಬರು ಬಚ್ಚಿಟ್ಕೊಂಡ್ರು. ಓಕೆನಾ. ಮತ್ತು ಇದರಿಂದ ಏನಾಗುತ್ತೆ ಅಂತ ಹೇಳಿದಾಗ ಮುಂದೆ ನೋಡೋಣ. ನೋಡಿ, ಇಲ್ಲಿ ಒಂದು ಮನೆ ಬಂದಿದೆ. ಎಸ್, ತುಂಬಾ ಟ್ರೆಡಿಷನ್ ಇದರಿಂದಾಗಿ ಅವರಿಬ್ಬರ ನಡುವೆ ಒಂದು ಗ್ಯಾಪ್ ಬಿತ್ತು ಅಂತಲೂ ಹೇಳ್ತಾ ಇದೆ ಈ ಕಾರ್ಡ್. ಓಕೆನಾ. ಇದು ಅವ್ರು ಹೇಳ್ತಾ ಇರುವಂತಹ ಎನರ್ಜಿ. ಇದರಿಂದ ನಿಮ್ಮ ಫ್ಯಾಮಿಲಿ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದರೆ, ಡಿಲೇ. ಯಾವ ನಿರ್ಧಾರಕ್ಕೆ, ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಡಿಲೇ ಆಗ್ತಾ ಇದೆ. ಎಸ್ ಆರ್ ನೋಡ್ಕೊಳ್ಳಿ. ಓಕೆನಾ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಪ್ರಾಬ್ಲಮ್ಸ್ ಬಂದಾಗ ನಿಮ್ಮ ಮನೆಯಲ್ಲಿ ಮಾತಾಡುವಂತಹ ಧೈರ್ಯ ಸ್ವಲ್ಪ ಕಮ್ಮಿ. ಓಕೆನಾ. ನಿಮ್ಮ ಮನೆಯಲ್ಲಿ ಸಮಾಜ ಏನನ್ನುತ್ತೋ ಸಮಾಜಕ್ಕೆ ಅಂಜುವಂಥದ್ದು, ನಿಮ್ಮ ಕುಟುಂಬದ ರಿಲೇಷನ್ಸ್ಗಳಿಗೆ ಅಂಜಿ ಅದನ್ನು ಅದುಮಿಟ್ಕೊಳ್ಳುವಂತಹದ್ದು, ನಿಮ್ಮ ಸಮಸ್ಯೆಗಳನ್ನೆಲ್ಲ. ಓಕೆನಾ. ಹರ್ಟಾದರೂ ಸುಮ್ಮನೆ ಆ ನೋವನ್ನು ಅನುಭವಿಸುವಂತಹದ್ದು. ಈ ಒಂದು
ಫ್ಯಾಮಿಲಿ ಪ್ಯಾಟರ್ನ್ಸ್ಗೆ ಬಂದುಬಿಟ್ಟಿದೆ. ಓಕೆನಾ, ಆ ಫ್ಯಾಮಿಲಿ ಪ್ಯಾಟರ್ನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಓಕೆನಾ, ಮಾತಾಡಿದರೆ ಎಲ್ಲಿ ತಪ್ಪಾಗೋಗುತ್ತೋ ಅನ್ನುವಂತಹ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಕೂಡ ಬಂದು ಹೋಗಿದೆ. ಓಕೆನಾ, ಸಮಾಜದ ಬಗೆಗಿರುವಂತಹ ಒಂದು ಭಯ ಕಾಡ್ತಾ ಇದೆ. ನೋಡಿ, ಇಲ್ಲಿ ಈ ವ್ಯಕ್ತಿ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಿ ಒಂದು ರೆಸ್ಟ್ ತಗೊಳ್ಳೋಣ ಅಂತ ಬಂದರೂ ಇಲ್ಲಿ ಈ ಸಮಾಜ ಇಣುಕಿ ನೋಡ್ತಾ ಇದೆ. ಇವನು ಬದುಕಿದಾನಾ ಅಥವಾ ಇಲ್ವಾ, ಇವನು ಆ್ಯಕ್ಚುಲಿ ಸೋಲ್ಜರ್. ಅವನ್ನ ಹೀಗಿಟ್ಟಿರೋದ್ರಿಂದ ಅವನ ಸೋರ್ಸನ್ನು ಇಣುಕಿ ನೋಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇದು ಏನನ್ನ ಸೂಚಿಸ್ತಾ ಇದೆ ಅಂದರೆ, ಒಂದು ಸಮಾಜದ ಭಯ, ರಿಲೇಷನ್ಶಿಪ್ಪಿನ ಭಯ, ಒಂದು ಕುಟುಂಬದಲ್ಲಿ ಏನಾಗ್ತಾ ಇದೆ ಅಂದರೆ ಯಾವ ವಿಚಾರಕ್ಕೆ ಹೋದರೂ ಅದು ಡಿಲೇ ಆಗ್ತಾ ಇದೆ ಅನ್ನುವಂತಹದನ್ನು ಇದು ತೋರಿಸ್ತಾ ಇದೆ. ಎಮೋಷನಲ್ಲಿ ಟ್ರ್ಯಾಪ್ ಆಗುವಂತಹ ವಿಚಾರಗಳನ್ನು ಇದು ಹೇಳ್ತಾ ಇದೆ. ಓಕೆನಾ, ಅದರ ಜೊತೆಗೆ ಬೇರೆಯವ್ರ ಹತ್ರ ಮನಸ್ಸು ಬಿಚ್ಚಿ ಮಾತಾಡುವಂತಹ ಭಯವನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಕಾಣ್ತಾ ಇದ್ದೀರಾ. ಹಾಗೆ ಅದರ ಜೊತೆಗೆ ದೇವರು ಅನ್ನುವಂತಹದ್ದು ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇದೆ. ದೇವರ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಪೋಸ್ಟ್ಫೋನ್ ಮಾಡುವಂತಹ ಒಂದು ಪ್ಯಾಟರ್ನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಇದು ಏನು ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಕರ್ಮವನ್ನು ನೀವು ತಗೊಂಡು ಬಂದಿದ್ದೀರಾ ಅಂತ ತೋರಿಸ್ತಾ ಇದೆ. ಓಕೆನಾ, ನಿಮ್ಮ ಪೂರ್ವಜರಿಂದ. ಇದಕ್ಕಾಗಿ ನೀವು ಇದರಲ್ಲಿ ಏನು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬರ್ತಾ ಇದೆ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಅಂತ ಹೇಳಿದಾಗ, ನಿಮಗೆ ಇದು ತುಂಬಾ ನಿಮ್ಮ ಈ ಒಂದು ಲೀನೇಜಲ್ಲಿ ಬಂದಿರೋದ್ರಿಂದ ಏನು ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಹೇಳಿದಾಗ, ನೀವು ಅಷ್ಟೇ ಎಮೋಷನಲಿ ಬೇಗ ಟ್ರ್ಯಾಪ್ ಆಗ್ತೀರಾ. ಸಾಫ್ಟಾಗಿ ಮಾತಾಡಿದ ಕೂಡಲೇ ಬೇಗ ಆ ವ್ಯಕ್ತಿ ಕಡೆಗೆ ಅಟ್ಯಾಚ್ಮೆಂಟನ್ನು ಪಡ್ಕೊಳ್ತೀರಾ. ಮೋಸ ಹೋಗ್ತಾ ಇದ್ದೀರಾ ಪದೇ ಪದೇ ರಿಲೇಷನ್ಶಿಪ್ಪಲ್ಲಿ, ಫ್ರೆಂಡ್ಶಿಪ್ಪಲ್ಲಿ, ಪ್ರತಿಯೊಂದರಲ್ಲೂ ರಪ್ ಅಂತ ಮೋಸ ಹೋಗ್ತಾ ಇದ್ದೀರಾ ಸಡನ್ನಾಗಿ. ಓಕೆನಾ, ಹಾಗೆ ಅದರ ಜೊತೆಗೆ ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಜಾಸ್ತಿ ಬರ್ತಾ ಇದೆ. ಓಕೆನಾ, ಯಾವುದಾದ್ರು ಕೆಲಸ ಮಾಡೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಭಯವನ್ನು ಪಡುವಂಥದ್ದು, ನೆಗೆಟಿವ್ ಥಾಟ್ಸ್ ರಿಪೀಟ್ ಬರ್ತಾ ಇದೆ ಹೊಸ ಕೆಲಸಕ್ಕೆ ಕೈ ಹಾಕಿದಾಗ. ಮತ್ತೆ ಕೆಲವರು ಏನು ಅಂತ ಹೇಳಿದ್ರೆ, ಮದುವೆ ಆದವ್ರು ಯಾರು ನೋಡ್ತಾ ಇದ್ದರೆ ಗಂಡ ಹೆಂಡತಿ ನಡುವೆ ಸುಮ್ಮನೆ ಆದರೂ ಅನಗತ್ಯ ಜಗಳ, ರಿಲೇಷನ್ಸ್ ನುಗ್ಗಿ ಜಗಳ ಮಾಡುವಂಥದ್ದು, ಈ ರೀತಿಯ ಒಂದು ಪ್ಯಾಟರ್ನ್ಸ್ ಏನು ಅಂತ ಹೇಳಿದ್ರೆ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಇದು ಏನು ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ನಿಮಗೆ ಬಂದಂತಹ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದೆ. ಓಕೆ, ನಿಮ್ಮ ಪೂರ್ವಜರು ಇದಕ್ಕೆ ಏನಾರು ಪ್ರೊಟೆಕ್ಟ್ ಕೊಡ್ತಾರಾ ಅಂದರೆ ಸ್ಟ್ರೆಂತ್ ಕಾರ್ಡ್ ಕಾಣಿಸ್ತಾ ಇದೆಯಲ್ಲ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡು, ಜೀವನದಲ್ಲಿ ಇನ್ನರ್ ವಾಯ್ಸನ್ನು ತಗೋ, ಯಾರು ಏನೇ ಹೇಳಿ ನಿನ್ನ ಒಳಗೆ ನೀನು ಕೇಳ್ಕೋ. ನೋಡಿ, ಈ ಸಿಂಹ ಅನ್ನುವಂತಹದ್ದು ನಿಮ್ಮ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಸೊಸೈಟಿ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪೇ ಇರ್ಬೋದು, ಅಥವಾ ನಿಮ್ಮ ರಿಲೇಷನ್ಸ್ ಕೂಡ ಇರ್ಬೋದು. ಯಾರೇ ಆಗಿರಲಿ ಅದನ್ನು ಸ್ವೀಟಾಗಿ ಹ್ಯಾಂಡಲ್ ಮಾಡಿದಾಗ ಅದರ ಬಾಯಿಗೆ ಕೈ ಹಾಕಿ ನಮಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಬಾಯಿ ಕೈ ಹಾಕಿ ಮಾಡ್ಬೋದು, ಒಂದು ಅದನ್ನು ಪಳಗಿಸಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಓಕೆನಾ, ಇವಳು ಏನು ಮಾಡ್ತಾ ಇದ್ದಾಳೆ ಈ ರಾಣಿ ಅಂದರೆ, ಸ್ವೀಟಾಗಿ ಅದನ್ನ ಮ್ಯಾನಿಪುಲೇಟ್ ಮಾಡಿ ಅದಕ್ಕೆ ಅವಳಿಗೆ ಬೇಕಾದಂಥ ಕೆಲಸವನ್ನು ಮಾಡಿಸ್ತಾ ಇದ್ದಾಳೆ. ಸೊ ನಿಮ್ಮ ಸ್ಟ್ರೆಂತನ್ನು ನೀವು ತಗೊಳ್ಳಿ, ಈ ಬ್ರೇಕೇಜನ್ನು ಮುರಿರಿ ಅಂತ ಹೇಳ್ತಾ ಇದ್ದಾರೆ. ನೀನು ಬಂದದ್ದೇ ಈ ಲೀನೇಜಲ್ಲಿ ಇಂತಹ ಟ್ರ್ಯಾಪ್ ಬ್ರೇಕೇಜನ್ನು ಮುರಿಯೋ ಉದ್ದೇಶದಿಂದ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನಿಮಗೆ ಕಂಪ್ಲೀಟಾಗಿ ನನ್ನ ಬ್ಲೆಸ್ಸಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕುಟುಂಬಕ್ಕೆ ನನ್ನ ಪ್ರೊಟೆಕ್ಷನ್ ಇದೆ. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಎಕನಾಮಿಕಲಿ ಸ್ಟೆಬಿಲಿಟಿನ ತಂದು ಕೊಡ್ತೀನಿ ಅನ್ನುವಂತಹ ಮಾತನ್ನು ನಿಮ್ಮ ಹಿರಿಯರು ನಿಮಗಾಗಿ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಅವರ ಸೀರಿಯಸ್ ಆದಂತಹ ವಾರ್ನಿಂಗ್ಸ್ ಏನು, ಆ್ಯನ್ಸಿಸ್ಟರ್ಸ್ನ ಸೀರಿಯಸ್ ವಾರ್ನಿಂಗ್ಸ್ ಏನಿದೆ ಅಂತ ಕೇಳಿದಾಗ, ಸೀರಿಯಸ್ ಆಗಿ ವಾರ್ನಿಂಗ್ ಏನು ಕೊಡ್ತಾ ಇದ್ದಾರೆ ಅಂದರೆ, ಡೋಂಟ್ ಗೆಟ್ ಕನ್ಫ್ಯೂಷನ್. ಜೀವನದಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಯಾರ್ಯಾರು ಹೇಳಿದ ಮಾತನ್ನು ಕೇಳಿ ನಿಮ್ಮ ಜೀವನದ ನಿರ್ಧಾರವನ್ನು ಹಾಳು ಮಾಡ್ಕೊಳ್ಬೇಡಿ, ನಿದ್ದೆಗೆಡಬೇಡಿ. ಹಾಗೆ ಅದರ ಜೊತೆಗೆ ಜೀವನದಲ್ಲಿ ತುಂಬಾ ಅಡ್ಜಸ್ಟ್ಮೆಂಟ್ ಆಗ್ತಾ ಇದ್ದೀರಾ. ಬೇರೆಯವರು ನಿಮ್ಮ ಕಷ್ಟವನ್ನು ಬಗೆಹರಿಸಲ್ಲ ಅಂತ ನಿಮಗೆ ಗೊತ್ತು, ಆದರೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಯಾರೋ ನಮ್ಮ ಬಗ್ಗೆ ಏನೋ ಹೇಳಿದ್ರು ಅಂತ ಇಟ್ಕೊಳ್ಳಿ, ಎದುರು ಮಾತಾಡಲಿಕ್ಕಾಗಲ್ಲ, ಸಹಿಸುವಂಥದ್ದು. ಈ ರೀತಿಯ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ಬೇಡಿ. ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ನೋಡಿ, ಈ ಲೇಡಿ ಕಟ್ಟಿರುವಂತಹ ಬಟ್ಟೆ ಅತ್ಯಂತ ಸುಲಭವಾಗಿ ತೆಗೆದು ಬಿಡ್ಬೋದು, ಬಟ್ ಅವಳು ಯಾರಿಗೋಸ್ಕರನೋ ಕಟ್ಟಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಯಾಕಾಗಿ? ಸಮಾಜ, ಸೊಸೈಟಿ, ರಿಲೇಷನ್, ಆ ಒಂದು ಟ್ರ್ಯಾಪಿಗೆ ಒಳಗಾಗಿ ಅವಳು ಈ ರೀತಿಯಾಗಿ ಆಗಿದ್ದಾಳೆ. ಡೋಂಟ್ ಗೆಟ್ ಕನ್ಫ್ಯೂಷನ್. ನೀವು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನಿಗೆ ಹೋಗಬೇಡಿ ಅಥವಾ ಟ್ರ್ಯಾಪ್ ಆಗಬೇಡಿ. ನಿಮ್ಮ ಇನ್ನರ್ ವಾಯ್ಸನ್ನು ಕೇಳ್ಕೊಳ್ಳಿ, ನಿಮಗೆ ನನ್ನ ಪ್ರೊಟೆಕ್ಷನ್ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್
ನಿಮಗಾಗಿ ಅವ್ರು ಏನಾದರೂ ಮೆಸೇಜನ್ನು ಹೇಳ್ತಾರಾ ಅಂತ ಹೇಳಿದಾಗ ನೈಟ್ ಆಫ್ ವಾಂಡ್ಸ್ ಬಂದಿದೆ ಮತ್ತು ದ ಸನ್ ಕಾರ್ಡ್ ಬಂದಿದೆ. ಓಕೆನಾ, ನೈಟ್ ಆಫ್ ವಾಂಡ್ಸ್ ಮತ್ತು ಸನ್ ಕಾರ್ಡ್ ಏನನ್ನು ಹೇಳುತ್ತೆ ಅಂತ ಹೇಳಿದಾಗ, ಎಸ್, ನಿಮಗಾಗಿ ಅವ್ರು ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಿಮ್ಮ ಕುಟುಂಬದಲ್ಲಿ ನೋಡಿ, ಇಲ್ಲಿ ಯಾರಾದರೂ ಅನ್ಮ್ಯಾರಿಡ್ ಇದ್ದರೆ ನಿಮ್ಮ ತಲೆಮಾರಲ್ಲಿ ಅವರು ವಾಪಸ್ ಬರುವ ಅಂದಾಜಲ್ಲಿ ಇದ್ದಾರೆ. ಓಕೆನಾ, ನಿಮ್ಮ ಪೂರ್ವಜರೇ ಬರುವಂತಹ ಅಂದಾಜಲ್ಲಿ ಇದ್ದಾರೆ. ಕಾಣಿಸ್ತಾ ಇದೆಯಲ್ಲ ಇಲ್ಲೊಂದು ಮಗು, ಎಸ್, ಬರುವಂತಹ ಅಂದಾಜಲ್ಲಿ ಇದ್ದಾರೆ. ಓಕೆನಾ, ಎಸ್, ಅದು ಬ್ಲೆಸ್ಸಿಂಗ್ ಅವ್ರದ್ದು. ಓಕೆನಾ, ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ನೀವು ಅನಗತ್ಯವಾಗಿ ಚಿಂತೆ ಮಾಡ್ತಾ ಇದ್ದೀರಾ, ನೀವು ಪ್ರತಿ ಕೆಲಸದಲ್ಲೂ ಒಂದು ತಡೆಯನ್ನು ತರ್ತಾ ಕೂತಿದ್ದೀರಾ, ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಡಿಲೇ ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಬಿಡಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ನಿಮಗಾಗಿ ಮೆಸೇಜ್ ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಏನನ್ನು ಬಿಡಬೇಕು ಅಂತ ಕೇಳಿದಾಗ, ಎಸ್, ಸ್ವಲ್ಪ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ಎಲ್ಲ ಅತಿಯಾಗಿ ಸರಿ ಹೋಗುತ್ತೆ ಅನ್ನುವಂತಹ ನಂಬಿಕೆ ಬೇಡ. ನಿಮ್ಮ ಪ್ರಯತ್ನವನ್ನು ಕೈಗೊಳ್ಳಿ, ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ, ತಾನಾಗಿ ಎಲ್ಲವೂ ಕೂಡ ಸರಿ ಹೋಗಲ್ಲ. ಓಕೆನಾ, ಬಹು ಬೇಗನೆ ಕೂಡ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಬಿಟ್ಟುಬಿಡಿ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಬುದ್ಧಿಯಿಂದ ಕಂಟ್ರೋಲ್ ಮಾಡಿ, ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿ. ನೋಡಿ, ಈ ಕುದುರೆಯನ್ನು ಅವನು ಹೇಗೆ ಇಟ್ಕೊಂಡಿದ್ದಾನೆ, ಬುದ್ಧಿಯಿಂದ ಕಂಟ್ರೋಲ್, ಮನಸ್ಸಿನಿಂದ ನಿಯಂತ್ರಣ, ಎರಡನ್ನೂ ಕೂಡ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಈ ಸನ್ ಕಾರ್ಡ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ, ಫೈನಲ್ ಆಗಿ ಅವರ ಮೆಸೇಜ್ ಏನು, ನಿಮ್ಮ ಜೀವನಕ್ಕೆ ಅವರ ಮೆಸೇಜ್ ಏನು ಅಂತ ಕೇಳಿದಾಗ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಮೂಲಕ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಎಮೋಷನಲಿ ಗೆಟ್ ಸ್ಟ್ರಾಂಗ್. ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನೋಡಿ, ನಿಮ್ಮ ರಿಲೇಷನ್ಸ್, ನಿಮ್ಮ ಸೊಸೈಟಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಕೊಲೀಗ್ಸ್ ಯಾರೇ ಇರ್ಬೋದು, ಯಾವ ಪ್ಯಾಟರ್ನ್ಸ್ನಲ್ಲಿ ಯಾರೇ ಬಂದರೂ, ಎಷ್ಟೇ ನಿನ್ನನ್ನು ಹರ್ಟ್ ಮಾಡಿದರೂ, ನೀನು ಮಾತ್ರ ಸೂರ್ಯನಂತೆ ನಿನ್ನ ಜೀವನದಲ್ಲಿ ಇರು. ಓಕೆನಾ, ಈ ಸೂರ್ಯನಂತೆ ನಿನ್ನ ಜೀವನದಲ್ಲಿರೋ, ಚಂದ್ರನಾಗಿ ಎಮೋಷನ್ ಆಗಿ ಹರ್ಟಿಗೆ ಒಳಗಾಗಬೇಡ. ನಿನ್ನ ಜೀವನದಲ್ಲಿ ನೀನು ಮುಂದುವರಿ, ನಿನ್ನ ಸಕ್ಸಸ್ ಕಡೆಗೆ ನಾನಿದ್ದೀನಿ ಅನ್ನುವಂತಹದನ್ನು ಅವರು ಕಂಪ್ಲೀಟಾಗಿ ಹೇಳ್ತಾ ಇದ್ದಾರೆ. ಟೋಟಲಾಗಿ ಹೇಳಬೇಕು ಅಂದರೆ ಅದ್ಭುತವಾದಂತಹ ಎನರ್ಜಿ, ತುಂಬ ಚೆನ್ನಾಗಿ ರೀಡಿಂಗ್ ಬಂದಿದೆ. ಓಕೆನಾ, ಇದು ನಿಮ್ಮ ಪೂರ್ವಜರು ನಿಮಗಾಗಿ, ನಿಮ್ಮ ಫ್ಯಾಮಿಲಿಗೆ ತಲುಪಿಸ್ತಿರುವಂತಹ ಒಂದು ಸಂದೇಶ. ಓಕೆನಾ, ಎಸ್, ನೋಡಿ, ಇದು ಎಲ್ಲರಿಗೂ ಕೂಡ ಸೆಲೆಕ್ಟಾಗಿ ಖಂಡಿತವಾಗಿಯೂ ಇದು ಸಿಕ್ಕಲ್ಲ. ಈ ರೀಡಿಂಗ್ ಬಹಳ ಅಪರೂಪ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ, ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯು ಆರ್ ಬ್ಲೆಸ್ಡ್ ಪೀಪಲ್. ಓಕೆನಾ, ಎಸ್. ನೆಕ್ಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಪೈಲ್ 3, ಅವ್ರಿಗೇನು ಬರ್ತಾ ಇದೆ ನೋಡೋಣ. ಇದು ಯಾರ ಎನರ್ಜಿ ಅಂತ ಚೆಕ್ ಮಾಡಿ ನೋಡಿದಾಗ ಇದೊಂದು ಮೇಲ್ ಎನರ್ಜಿ. ಇದು ಯಾರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ ನೋಡಿದಾಗ ಬಹುಶಃ ಇದು ತಂದೆ ಕಡೆಯೋ ತಾಯಿ ಕಡೆಯೋ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಏಸ್ ಆಫ್ ಪೆಂಟಿಕಲ್ಸ್ ಎನ್ನುವಂತಹದ್ದು ಎರಡೂ ಕಡೆಯ ಎನರ್ಜಿಯನ್ನು ತೋರಿಸುತ್ತೆ. ನಿಮ್ಮಲ್ಲಿ ನೀವು ಅಂದ್ಕೊಳ್ಳಿ, ನಿಮ್ಮ ಕಡೆಯಲ್ಲಿ ಯಾರು ಹೆಚ್ಚು ಅಂದರೆ ಫೀಲ್ಡಲ್ಲಿ ಕೆಲಸ ಮಾಡಿರುವಂಥವರು, ರೈತರು ಇರಬಹುದು, ಅಥವಾ ತೋಟ ಗದ್ದೆ ಮನೆ ಎಲ್ಲವನ್ನು ಹೊಂದಿದ್ರು, ಅವರ ಲೀನೇಜಿಂದ ಬರುವಂತಹ ಎನರ್ಜಿ ಆಗಿರಬಹುದು. ಬಟ್ ಇದು ಮೇಲ್ ಎನರ್ಜಿ. ಓಕೆ, ಅವರೇನು ನಿಮಗೆ ಹೇಳ್ತಾ ಇದ್ದಾರೆ, ಅವರ ವ್ಯಕ್ತಿತ್ವ ಹೇಗಿತ್ತು, ಅವರು ಯಾರು ಅಂತ ಕೇಳಿದಾಗ, ಎಸ್, ತುಂಬಾ ಹಾರ್ಡ್ ವರ್ಕ್ ಮಾಡಿರುವಂಥವರು, ಅವರನ್ನು ತುಂಬಾ ಸಮಾಜ, ಅವರ ರಿಲೇಷನ್ಸು ಎಲ್ಲರೂ ಕೂಡ ಅವಮಾನ ಮಾಡಿದ್ದಾರೆ. ಬಟ್ ಅವರು ಅದನ್ನು ತುಳಿದು ಅವರ ಜೀವನಕ್ಕೆ ಏನು ಬೇಕೋ ಅದನ್ನು ಸಂಪಾದನೆ ಮಾಡಿದ್ದಾರೆ. ಮನಿ ಸೇವರ್ ಆಗಿದ್ದಾರೆ, ಫ್ಯಾಮಿಲಿಗೆ ಒಂದು ಸರಿಯಾದಂತಹ ಫೌಂಡೇಶನ್ ಕೊಟ್ಟವರು, ಸ್ಟ್ರಗಲ್ ಮಾಡಿ ಸ್ಟೆಬಿಲೈಸ್ ಆಗಿ ನಿಂತಹ ವ್ಯಕ್ತಿಯವರು. ಓಕೆನಾ, ಅದರ ಜೊತೆಗೆ ಏನು ಅಂತ ಪಕ್ಕ ಪ್ರಾಕ್ಟಿಕಲ್ ಆದಂತಹ ವ್ಯಕ್ತಿ, ದೇವರನ್ನು ಮಾತ್ರ ನಂಬೋದಲ್ಲ, ಕರ್ಮವನ್ನು ನಂಬಿದಂತಹ ವ್ಯಕ್ತಿಯಾಗಿದ್ದರು. ನಿಮ್ಮ ಅಜ್ಜ ಆಗಿರ್ಬೋದು, ನಿಮ್ಮ ಮುತ್ತಜ್ಜ ಆಗಿರ್ಬೋದು, ಯಾರೋ ಒಬ್ಬರು ನಿಮ್ಮ ಲೀನೇಜಲ್ಲಿ ಪಾಸ್ ಆಗಿ ಹೋದಂಥವ್ರು, ನೀವು ಬಂದಿರುವಂಥವ್ರು, ಬ್ಲೆಸ್ಡ್ ಪೀಪಲ್ ನೀವು, ಅವ್ರು ನಿಮಗೆ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ನಾನೇ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಅವರ ಜೀವನದಲ್ಲಿ ಪರಿಪೂರ್ಣ ಮಾಡಿಕೊಳ್ಳದಿರುವಂತಹ ವಿಷಯ ಯಾವುದು ಅಂತ ಹೇಳಿದಾಗ, ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಅವರಿಗೆ ಏನಾಯಿತು ಅಂದರೆ ಅವರ ರಿಲೇಷನ್ಸ್ ಅವ್ರನ್ನ ದೂರ ಇಟ್ಟರು, ಅವರ ಪ್ರಗತಿನ ನೋಡಿ ದೂರ ಇಟ್ಟರು. ಕೆಲವರು ಕಮ್ಯುನಿಕೇಷನ್ಗೂ ಕೂಡ ಬರಲಿಲ್ಲ, ಅವರ ನೋವು. ಕೆಲವು ವ್ಯಕ್ತಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು, ಕೆಲವರು ಏನು ಅಂತ ಹೇಳಿದ್ರೆ ಅಲೈನೇ ಆಗಲಿಲ್ಲ ಅವ್ರ ಜೊತೆ. ಆ ಬೇಜಾರು ಈಗಲೂ ಕೂಡ ಅವರಲ್ಲಿ ಇದೆ. ಕುಟುಂಬದ ಒಳಗೆ ಒಡಕುಂಟಾಯಿತು, ಅಣ್ಣ ತಮ್ಮಂದರು ಎಲ್ಲ ಕ್ಲಾಶಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಪ್ರಯತ್ನ ಪಟ್ಟರು, ಅವರಿಂದ ಅದು ಒಂದುಗೂಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವರ ಮನಸ್ಸಿನಲ್ಲಿದ್ದಂತಹ ಹಿಡನ್ ನೋವು. ಓಕೆನಾ, ನಿಮ್ಮ ಒಂದು ಫ್ಯಾಮಿಲಿಯ ಪ್ಯಾಟರ್ನ್ಸ್ನಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅವರಿಗಿದ್ದಂತಹ ನೋವು, ನಿಮ್ಮ ಆ್ಯನ್ಸಿಸ್ಟರ್ಸ್ ಪೂರ್ವಜರಿಗಿದ್ದಂತಹ ನೋವು, ಆ ಒಂದು ಮೇಲ್ ಪರ್ಸನ್ಗಿದ್ದಂತಹ ನೋವನ್ನು ಇದು ತೋರಿಸ್ತಾ ಇದೆ. ಓಕೆನಾ, ಅದರ ಜೊತೆಗೆ ಏನು ಅಂತ ಹೇಳಿದರೆ
ತುಂಬಾ ಆರ್ಗ್ಯುಮೆಂಟ್ ಆಗಿದೆ ಅವರಿಗೆ, ಅದರಿಂದ ಹರ್ಟ್ ಆಗಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಇದರಿಂದ ಫ್ಯಾಮಿಲಿ ಪ್ಯಾಟರ್ನ್ಸ್ನಲ್ಲಿ ಏನು ಬಂತು, ನಿಮಗೇನು ಸೈಡ್ ಎಫೆಕ್ಟ್ ಆಯಿತು, ಫ್ಯಾಮಿಲಿ ಪ್ಯಾಟರ್ನ್ಸ್ನಲ್ಲಿ ಯಾವ ರೀತಿ ಬಂತು ಅಂತ ಹೇಳಿದಾಗ, ನಿಮ್ಮ ಫ್ಯಾಮಿಲಿ ಪ್ಯಾಟರ್ನ್ಸ್ನಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂತಹದ್ದು, ಕೆಲಸಗಳೆಲ್ಲ ಡಿಲೇ ಆಗುವಂತಹದ್ದು, ಒಂದೇ ಸಲಕ್ಕೆ ಎಲ್ಲ ವಿಚಾರದಲ್ಲೂ ಏರಿಳಿತಗಳು ಬರುವಂತಹದ್ದು, ಮನಿ ಆಗ್ಬೋದು, ವರ್ಕ್ ಆಗ್ಬೋದು, ರಿಲೇಷನ್ಶಿಪ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು, ಎಲ್ಲದರ ಮೇಲೆ ಏಕದಮ್ ಹೊಡೆತ ಬೀಳುವಂಥದ್ದು. ಓಕೆನಾ. ಆ ರೀತಿಯ ತೊಂದರೆಯನ್ನು ಮಾಸಾಗಿ ಸ್ಟ್ರಗಲನ್ನು ಅನುಭವಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಪ್ಯಾಟರ್ನ್ಸ್ನಲ್ಲಿ ನೋಡಿದಾಗ. ಒಮ್ಮೆಗೆ ಬಂದು ಕೂತ್ಕೊಳ್ಳುತ್ತೆ ಸಮಸ್ಯೆಗಳು ಅಂತ ನಿಮಗೆ ಅನಿಸ್ತಾ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ. ಓಕೆನಾ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮ್ಯಾನೇಜ್ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಬಟ್ ನಿಮ್ಮಿಂದ ಅದು ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಡಿಲೇ ಹೊಡಿತಾ ಇದೆ. ಈ ರೀತಿಯ ಫ್ಯಾಮಿಲಿ ಪ್ಯಾಟರ್ನ್ಸ್ ಮುಂದುವರಿತಾ ಇದೆ. ಓಕೆನಾ. ನೆಕ್ಸ್ಟ್ ನಿಮ್ಮ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ, ವೈಯಕ್ತಿಕವಾಗಿ ನಿಮ್ಮನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಹಾಗಾಗಿ ನಿಮ್ಮ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಜೀವನ ಸ್ಲೋ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಡಿಸಿಷನ್ ತಗೊಳ್ಳೋಕ್ಕೆ ಅಂತ ಹೋಗ್ತೀರಾ, ಸುಮ್ಮನಾಗ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಯಾರಿಗೋ ಮೆಸೇಜ್ ಮಾಡಬೇಕು ನಿಮ್ಮ ಇಷ್ಟಪಟ್ಟವರಿಗೆ ಅಂದ್ಕೊಳ್ತೀರಾ, ಅದನ್ನು ಹಾಗೆ ಡಿಲೀಟ್ ಮಾಡ್ತೀರಾ. ಕಾಲ್ ಮಾಡಬೇಕು ಅಂತೀರಾ, ಟಕ್ಕಂತ ಏನೋ ಆಲೋಚನೆಯಾಗಿ ಕಟ್ ಮಾಡ್ತೀರಾ. ಈ ರೀತಿಯ ಒಂದು ಪ್ಯಾಟರ್ನ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಕೆಲಸಗಳಲ್ಲಿ ಹೋದ ಕೂಡಲೇ ನಿಮಗದು ಅತಂತ್ರ ಆಗ್ತಾ ಇದೆ, ಅರ್ಧರ್ಧ ಕೆಲಸವನ್ನು ಮಾಡುವಂಥದ್ದು, ಅಥವಾ ಕೆಲಸ ಕಂಪ್ಲೀಟೇ ಆಗ್ತಾ ಇಲ್ಲ ಅನ್ನುವಂತಹ ನೋವು ನಿಮ್ಮನ್ನು ಕಾಡ್ತಾ ಇದೆ. ಇದು ಏನು ಅಂತ ಹೇಳಿದರೆ, ನಿಮಗೆ ಆ ಲೀನೇಜಲ್ಲಿ ನಿಮಗಾದಂತಹ ಎಫೆಕ್ಟ್. ಓಕೆನಾ. ಈ ಕಾರ್ಡ್ ಹೇಳ್ತಾ ಇರುವಂತಹದ್ದು. ಹಾಗೆ ಅದರ ಜೊತೆಗೆ ಲೈಫಲ್ಲಿ ಪ್ರೋಗ್ರೆಸ್ ಅನ್ನುವಂಥದ್ದು ತುಂಬ ನಿಧಾನ ಆಗ್ತಾ ಇದೆ ಅಂತ ಹೇಳಿ ಈ ಕಾರ್ಡ್ ಹೇಳ್ತಾ ಇದೆ. ಓಕೆ, ಇದಕ್ಕೋಸ್ಕರ ಅವರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ವಾ ಅಂತ ಹೇಳಿದಾಗ, ಎಸ್, ಅವರು ನಿಮಗೆ ಸರಿಯಾದ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಯಾವುದೋ ವಿಚಾರದಲ್ಲಿ ಸ್ಟ್ರಗಲ್ ಬಂದಾಗ ಅವರು ನಿಮಗೆ ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಫ್ರೆಂಡ್ಸಿಂದ ಸಹಾಯ ಸಿಕ್ಕಿರ್ಬೋದು, ನಿಮ್ಮ ಗುರುಗಳಿಂದ ಸಹಾಯ ಸಿಕ್ಕಿರ್ಬೋದು, ಅಥವಾ ನಿಮ್ಮ ಯಾವುದೋ ರಿಲೇಷನಿಂದ ಸಹಾಯ ಸಿಕ್ಕಿರ್ಬೋದು, ಯಾವುದೋ ಎಲ್ಡರ್ ಪರ್ಸನಿಂದ ಸಹಾಯ ನಿಮಗೆ ಕಾಣದ ಕೈಯ ರೀತಿಯಲ್ಲಿ ಸಹಾಯ ಸಿಕ್ಕಿದೆ. ಜೆನ್ವಿನ್ ಸಪೋರ್ಟರ್ ಸಿಕ್ಕಿದ್ದಾರೆ, ಕೆಲವರು ಹೀಲರ್ಸ್ ಸಿಕ್ಕಿದ್ದಾರೆ. ಸಾರಿ ಟು ಸೇ ದಿಸ್, ನಾನು ಕೂಡ ಇದ್ದೇನೆ ಇಲ್ಲಿ, ರೀಡರ್ಸ್ ಕೂಡ ಹೌದು. ಇದು ರೀಡರ್ಸ್ ಕೂಡ ನಾನೇ ಆಗಬೇಕು ಅಂತಿಲ್ಲ, ನೀವು ಯಾವುದೋ ರೀಡರ್ಸ್ ಅಂದರೆ ಜ್ಯೋತಿಷ್ಯಕ್ಕೆ ಹೋಗ್ಬೋದು, ಅಥವಾ ವಾಸ್ತುವಿಗೆ ಹೋಗ್ಬೋದು, ಅಥವಾ ನ್ಯೂಮರಾಲಜಿಸ್ಟಿನ ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಥವಾ ಪುರೋಹಿತರು ಇರ್ಬೋದು, ನಿಮ್ಮ ಜೀವನಕ್ಕೆ ಟೀಚರ್ಸ್ ಇರ್ಬೋದು, ಅಥವಾ ನಮ್ಮಂತಹ ರೀಡರ್ಸ್ ಬಂದು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಆ ಬ್ಲಾಕೇಜಸ್ನಿಂದ ಹೊರಗಡೆ ತರ್ತಾ ಇದ್ದಾರೆ, ಕಳಿಸಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್, ನಿಮಗಾಗಿ ಅವರು ಯಾವ ರೀತಿಯ ಪ್ರೊಟೆಕ್ಷನನ್ನು ಕೊಟ್ಟಿದ್ದಾರೆ, ಇದೇ ರೀತಿಯಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂತ ನೋಡೋಣ. ಅದಕ್ಕಾಗಿ ಸಂದರ್ಭದಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. 8 ಆಫ್ ವಾಂಡ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದಾಗ, 8 ಆಫ್ ವಾಂಡ್ಸ್ ನಿಮ್ಮ ಲೈಫ್ನಲ್ಲಿ ಸ್ಲೋ ಆಗೋದಕ್ಕೆ ನಾನು ಬಿಡಲ್ಲ. ಓಕೆನಾ. ನೆಗೆಟಿವ್ ಆಗಿ ನಿಮ್ಮಲ್ಲಿ ಆ ಸ್ಟ್ಯಾಗ್ನೇಷನ್ ನಿಂತು ಬಿಡೋದು, ಕೆಲಸಗಳು ಅರ್ಧರ್ಧಕ್ಕೆ ಅದು ಆಗದ ಹಾಗೆ ನಾನು ನೋಡ್ಕೊಳ್ತೇನೆ. ನಿನ್ನ ಜೀವನದಲ್ಲಿ ಸಂದರ್ಭಗಳು ಸಡನ್ನಾಗಿ ಚೇಂಜ್ ಆಗುವಾಗೆ ಮಾಡ್ತೇನೆ ಅನ್ನುವಂತಹ ಪ್ರಾಮಿಸನ್ನು ಅವರು ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನಕ್ಕೆ ಅದ್ಭುತವಾದಂತಹ ಮೆಸೇಜು. ಓಕೆನಾ. ಎಸ್. ನೆಕ್ಸ್ಟ್, ವಾರ್ನಿಂಗ್ ಏನು ಕೊಡ್ತಾ ಇದ್ದಾರೆ. ಎಸ್, ವಾರ್ನಿಂಗಿಗೆ ಬಂದಾಗ ಅವರು ನಿಮಗೆ ಹೇಳುವಂತಾದ್ರು, ಯಾರಾದರೂ ಸ್ವೀಟಾಗಿ ಮಾತಾಡ್ತಾರೆ ಅಂತ ಆದ ಕೂಡಲೇ ಮ್ಯಾನಿಪುಲೇಟ್ ಆಗಬೇಡ, ಎಮೋಷನಲ್ಲಿ ಟ್ರ್ಯಾಪ್ ಮಾಡ್ಕೊಳ್ಬೇಡ, ಮಾತುಗಳನ್ನು ಎಕ್ಸಾಮಿನೇಷನ್ ಮಾಡು, ನಿನ್ನ ತಲೆಯನ್ನು ಉಪಯೋಗಿಸು, ಹೃದಯಕ್ಕೆ ಮಾತ್ರ ಕೆಲಸ ಕೊಡಬೇಡ. ಮುಂದೆ ನಿನ್ನ ಜೀವನದಲ್ಲಿ ಯಾವುದೋ ಒಂದು ವ್ಯಕ್ತಿ ಪ್ರೀತಿ ಅಂತನೋ ಅಥವಾ ಭರವಸೆ ಮಾತಾಡಿ ನಿನಗೆ ಮೋಸ ಮಾಡುವಂಥ ಸಾಧ್ಯತೆ ಇದೆ, ಸ್ವಲ್ಪ ಜಾಗೃತಿಯಲ್ಲಿ ಇರು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಭ್ರಮೆಗೆ ಒಳಗಾಗಬೇಡ ಅನ್ನುವಂತಹದ್ದು ವಾರ್ನಿಂಗ್ ಅವ್ರದ್ದು. ಓಕೆನಾ. ನೆಕ್ಸ್ಟ್, ಅವ್ರು ಏನು ನಿಮಗೆ ಅಡ್ವೈಸ್ ಮಾಡ್ತಾರೆ ಅಂದರೆ, ಎಸ್, ನಾನು ಹೇಳಿದ್ದು ಕರೆಕ್ಟ್. ಮೇಲ್ ಪರ್ಸನ್, ನಿಮ್ಮ ಅಜ್ಜ ಮುತ್ತಜ್ಜ ಆಚೆ ಜನ್ರೇಷನಲ್ಲಿರುವಂತಹವರು. ಓಕೆನಾ. ಮೇಲ್ ಪರ್ಸನ್ನೇ ಬಂದಿದ್ದಾರೆ. ವೆರಿ ಸ್ಟ್ರಾಂಗ್ ಪರ್ಸನ್, ತುಂಬಾ ಹಾರ್ಡ್ ವರ್ಕ್ ಮಾಡಿರುವಂತಹ ಪರ್ಸನ್. ಜೀವನವನ್ನು ಅವರ ಪ್ಯಾಷನೆಟ್ಟಾಗಿ ಅವರು ಕಷ್ಟಪಟ್ಟು ದುಡ್ಡು ಸಂಪಾದಿಸಿ ಜೀವನವನ್ನು ಕಟ್ಟಿಕೊಂಡಂತಹ ಮಾಸ್ ಹೀರೋ ಇವರು. ಓಕೆನಾ. ಇವ್ರು ಏನು ಹೇಳ್ತಾ ಇದ್ದಾರೆ, ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೋ, ಸೆಲ್ಫ್ ಕಂಟ್ರೋಲನ್ನು ತಗೋ, ಮೈಂಡ್ ಸ್ಟ್ರಾಂಗ್ ಆಗಿ ಇಡ್ಕೋ, ಹಾರ್ಟನ್ನು ಕಂಟ್ರೋಲ್ ಮಾಡು, ಭಾವನೆಗಳ ವಿಚಾರದಲ್ಲಿ ಲೂಸ್ ಬಿಡಬೇಡ, ಒಂದು ನಿಯಂತ್ರಣ ಬೇಕು, ತಪ್ಪಿದರೆ ಜೀವನದ ಹಾದಿಯೇ ತಪ್ಪು ಹೋಗುತ್ತೆ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ನನ್ನ ಬ್ಲೆಸ್ಸಿಂಗ್ ಸದಾ ನಿನ್ನ ಮೇಲೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೀವನಕ್ಕೆ ಒಂದು ಬೌಂಡ್ರಿಯನ್ನು ಹಾಕೋ, ನಿನ್ನನ್ನು ನಾನು ಒಂದು ಲೀಡರ್ ಆಗಿ ನೋಡ್ತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಫೈನಲ್ ಮೆಸೇಜ್ ಏನು ಅಂತ ಹೇಳಿದಾಗ,
ನಿಮ್ಮ ಜೀವನದಲ್ಲಿ ನಿಮಗಾಗಿ ಎಷ್ಟೋ ಸಲ ಅವಕಾಶಗಳು ಬಂದಾಗ ಇದ ಅಂತ ಕನ್ಫ್ಯೂಷನ್ ಮಾಡಬೇಡಿ. ನಿಮ್ಮ ಗಟ್ ಫೀಲನ್ನು ಕೇಳಿ ನಿಮ್ಮದನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಮುಂದೆ ಅಂತ ಎಕ್ಸ್ಪಾಂಡ್ ಕೆಲಸಗಳನ್ನು ಮಾಡಬೇಡಿ. ರಪ್ಪಂತ ಆ ಕೆಲಸವನ್ನು ಮುಂದುವರಿಸಿ. ನೀನು ಈಗ ಏನನ್ನು ಬಿಲ್ಡ್ ಮಾಡ್ತೀಯೋ, ಯಾವ ವಿಚಾರಕ್ಕಾಗಿ ನೀನು ಇನ್ವೆಸ್ಟ್ಮೆಂಟ್ ಮಾಡ್ತೀಯೋ ಅದು ಮುಂದೆ ನಿನ್ನ ಗ್ರೋತ್ಗೆ ನಾನು ಕರ್ಕೊಂಡು ಹೋಗ್ತೇನೆ ಅನ್ನುವಂತಹ ಮೆಸೇಜನ್ನು ಫೈನಲ್ ಆಗಿ ಕೊಟ್ಟಿದ್ದಾರೆ. ಓಕೆನಾ? ಇದಾಗಿತ್ತು 3ನೇ ಪೈಲ್ ಆಯ್ಕೆ ಮಾಡಿಕೊಂಡವರ ಒಂದು ರೀಡಿಂಗ್. ಎಸ್, ಅತ್ಯಂತ ಅದ್ಭುತವಾದಂತಹ ರೀಡಿಂಗ್. ಎಸ್, ಈ ರೀಡಿಂಗ್ ಮಾಡಿದಾಗ ನಾನು ಕೂಡ ಸ್ವಲ್ಪ ನನಗೂ ಕೂಡ ಇದಾಯಿತು, ಭಯ ಆದಾಗ ಆಯಿತು. ಅಂದರೆ ಸ್ವಲ್ಪ ಬೆವರಿದೆ. ಯಾಕೆ ಅಂತ ಹೇಳಿದರೆ, ಪೂರ್ವಜರು ಅಂತ ಹೇಳುವಂಥವ್ರು ಏನು ಅಂತ ಹೇಳಿದರೆ ಅದೊಂದು ಅಮೋಘವಾದಂತಹ ಒಂದು ಎನರ್ಜಿ. ಹಾಗೆಲ್ಲ ಅವರು ಖಂಡಿತವಾಗ್ಲೂ ಬರೋದಕ್ಕೆ ಇಷ್ಟಪಡಲ್ಲ. ಇದು ಬಂದಿರೋದೇ ನಿಮ್ಮನ್ನು ಆಯ್ಕೆ ಮಾಡಿ ಬಂದಿರುವಂತಹದ್ದು. ದಯವಿಟ್ಟು ಅವರನ್ನು ಗೌರವಿಸಿ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯ ಜೀವಗಳನ್ನು ಪ್ರೀತಿಸಿ, ಗೌರವಿಸಿ. ಓಕೆ, ಅದರ ಜೊತೆಗೆ ಇವರಿಗಾಗಿ ಏನು ರಿಚುವಲ್ಸನ್ನು ಮಾಡ್ಬೋದು? ಈಗ ಈ ಎನರ್ಜಿಯನ್ನು ನೋಡಿದಾಗ ಅದಕ್ಕೊಂದು ಗೌರವ ಸಮರ್ಪಣೆ ಅಂತ ಬೇಕು. ಏನು ಮಾಡ್ಬೋದು ಅಂತ ಕೇಳಿದಾಗ, ಎಸ್, ನಿಮ್ಮ ತಾಯಿ ಕಡೆಯಿಂದ ಬಂದಿದ್ದರೆ 4 ಅಮಾವಾಸ್ಯೆ, ತಂದೆ ಕಡೆಯಿಂದ ಬಂದಂಥ ಎನರ್ಜಿ ಆಗಿದ್ದರೆ 7 ಅಮಾವಾಸ್ಯೆ. ಆ 7 ಅಮಾವಾಸ್ಯೆ, 4 ಅಮಾವಾಸ್ಯೆ ದಕ್ಷಿಣ ದಿಕ್ಕಿಗೆ ಎಳ್ಳೆಣ್ಣೆ ದೀಪವನ್ನು ಹಣತೆ ಅಂದರೆ ಗೊತ್ತಾಗುತ್ತಲ್ಲ, ಮಣ್ಣಿನ ಹಣತೆಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ, ನಿಮ್ಮ ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡೀ 4 ಅಮಾವಾಸ್ಯೆ ತಾಯಿ ಕಡೆಯಿಂದ, 7 ಅಮಾವಾಸ್ಯೆ ತಂದೆ ಕಡೆಯಿಂದ ಎನರ್ಜಿ ಆಗಿದ್ರೆ. ಓಕೆನಾ? ಗೊತ್ತಾಗುತ್ತಲ್ಲ, ಅಜ್ಜಿ ಅಂದರೆ ತಾಯಿ ಕಡೆಯಿಂದ ಬಂದಿದ್ದು ಒಂದೇ, ಇಲ್ಲಿ ಉಳಿದಿದ್ದು 2 ಕೂಡ ತಂದೆ ಕಡೆಯಿಂದ. ಓಕೆ, 7 ದಿನ ಈ ರೀತಿ ಅಮಾವಾಸ್ಯೆಯಂದು ಹಣತೆಯ ದೀಪವನ್ನು ಇಡಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಖಂಡಿತವಾಗಿಯೂ ನಿಧಾನವಾಗಿ ಆದರೂ ಅದು ಏನಾಗುತ್ತೆ, ಸಾಲ್ವ್ ಆಗುತ್ತೆ. ನಿಮ್ಮ ಫ್ಯಾಮಿಲಿಗೆ ಬ್ಲೆಸ್ಸಿಂಗ್ ಅವರಿಂದ ಸಿಕ್ಕುತ್ತೆ. ಹೇಳ್ಕೊಳ್ಳಿ, ನಾನು ಇಂಥ ವ್ಯಕ್ತಿ ಈ ರೀಡಿಂಗಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ದೆ, ಆದ್ದರಿಂದಾಗಿ ನನಗೆ ಪ್ರೊಟೆಕ್ಷನ್ ಕೊಡಿ, ನನ್ನ ಕುಟುಂಬಕ್ಕೂ ಪ್ರೊಟೆಕ್ಷನ್ ಕೊಡಿ, ನನ್ನ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ ಅವರ ಕಡೆಯಿಂದ ಸಿಕ್ಕುತ್ತೆ. ಓಕೆನಾ? ಇದಾಗಿತ್ತು ಇವತ್ತಿನ ಪೂರ್ವಜರ ಒಂದು ಎನರ್ಜಿಯ ಚೆಕ್ ರೀಡಿಂಗ್. ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು.